ಯುಪಿಎಸ್ಸಿ ಪಾಸ್ ಮಾಡಿದ ಅಲೆಮಾರಿ. ಅಂದು ಕಾಡುಮೇಡು, ಇಂದು ಆಫೀಸ್ ಜಾಡು. ಬೆಟ್ಟದಂತಹ ಸಾಧನೆ ಮಾಡೋಕೆ ಸ್ಫೂರ್ತಿ ಯಾರು? ಅಲೆಮಾರಿ ಇವತ್ತೆಲ್ಲೋ ನಾಳೆ ಎಲ್ಲೋ, ಕಾಡುಮೇಡು ಯಾವಾಗ ಊಟ ಮಾಡ್ತಾರೋ ಏನೋ, ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಕಾಡು ಪ್ರಾಣಿಗಳ ಕಾಟ, ಊರೂರಿಗೆ ಅಲೆದಾಟ. ಬೆಳಗಾವಿಯ ನಾನಾವಾಡಿಯಲ್ಲಿ ವಾಸವಿರುವ ಈ ಯುವಕನ ಹೆಸರು ಬೀರಪ್ಪ ಸಿದ್ದಪ್ಪ ಡೋಣಿ ಅಂತ. ಮೂಲತಃ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಯಮಗೆ ಗ್ರಾಮದ ಯುವಕ. ಸದ್ಯ ಬೀರಪ್ಪ ದೇಶವೇ ತಿರುಗಿ ನೋಡುವ ಸಾಧನೆಯನ್ನು ಮಾಡಿದ್ದಾನೆ. ನಾಗರಿಕ ಸೇವಾ ಆಯೋಗ ನಡೆಸುವ ಪರೀಕ್ಷೆ ಭಾರತದಲ್ಲಿಯೇ ಅತ್ಯಂತ ಕಷ್ಟಕರವಾದ ಪರೀಕ್ಷೆಗಳಲ್ಲಿ ಒಂದು. ಈ ಪರೀಕ್ಷೆಯನ್ನು ಪಾಸು ಮಾಡುವುದು ಕೋಟ್ಯಾಂತರ ಯುವಕ ಯುವತಿಯರ ಕನಸು. ಈ ಪರೀಕ್ಷೆಯನ್ನು ಪಾಸು ಮಾಡಲು ಪರೀಕ್ಷಾ ಆಕಾಂಕ್ಷಿಗಳು ಸಾಕಷ್ಟು ಪರಿಶ್ರಮ ಮತ್ತು ಕಷ್ಟವನ್ನು ಎದುರಿಸುತ್ತಾರೆ. ಇನ್ನು ಈ ಪರೀಕ್ಷೆಯಲ್ಲಿ ಪಾಸಾದವರಂತೂ ಭಾರತದ ರಾಜರಾಣಿಯರಂತೆ ಕಾಣಿಸ್ತಾರೆ. ಸಂವಿಧಾನ ಇವರಿಗೆ ನೀಡುವ ಪವರ್, ಸೌಕರ್ಯಗಳು ಯಾವ ರಾಜಕಾರಣಿಗೂ ಕಮ್ಮಿ ಇಲ್ಲ. ಅಂದಹಾಗೆ ಇಲ್ಲಿ ಬಡ ಮತ್ತು ಅಲೆಮಾರಿ ಕುಟುಂಬದಿಂದ ಬಂದಂತಹ ಒಬ್ಬ ಕುರಿ ಕಾಯುವ ಯುವಕ 2024ರ UPSC ಪರೀಕ್ಷೆಯಲ್ಲಿ 551ನೇ ರ್ಯಾಂಕ್ ಪಡೆದು ಉತ್ತೀರ್ಣರಾಗಿದ್ದಾರೆ. ಈ ಮೂಲಕ ಇಡೀ ದೇಶದ ಜನರನ್ನೇ ತನ್ನ ಕಡೆ ತಿರುಗಿ ನೋಡುವಂತೆ ಮಾಡಿದ್ದಾನೆ. IPS ಆಫೀಸರ್ ಆಗೋ ಕನಸು. 551ನೇ ರ್ಯಾಂಕ್ ಬಂದ ಯುವಕ. ಬೆಳಗಾವಿಯಲ್ಲಿ ಕುರಿ ಮೇಯಿಸುತ್ತಿದ್ದ ಬೀರಪ್ಪ ಸಿದ್ದಪ್ಪ ಡೋಣಿ ಎಂಬಾತನೇ ಈ UPSC ಪರೀಕ್ಷೆಯಲ್ಲಿ ರ್ಯಾಂಕ್ ಬರುವ ಮೂಲಕ ಅನೇಕ ಬಡ ಕುಟುಂಬದ ಪರೀಕ್ಷಾ ಆಕಾಂಕ್ಷಿಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ದೇಶದ ಅತ್ಯುನ್ನತ ಪರೀಕ್ಷೆಗಳಲ್ಲಿ ಒಂದಾದ ನಾಗರಿಕ ಸೇವಾ ಪ್ರಾಧಿಕಾರ ನಡೆಸುವ ಪರೀಕ್ಷೆಯಲ್ಲಿ ಬೀರಪ್ಪ ದೇಶಕ್ಕೆ 551ನೇ ರ್ಯಾಂಕ್ ಪಡೆದು ತಾನು ಕಲಿತ ಶಾಲೆ ಹಾಗೂ ತನ್ನೂರು ಹಾಗೂ ತನ್ನ ಕುಟುಂಬಕ್ಕೆ ಕೀರ್ತಿ ತಂದಿದ್ದಾನೆ. ಸದ್ಯ ಕುರಿ ಹಿಂಡಿನಲ್ಲಿಯೇ ಕಾಲ ಕಳೆಯುತ್ತಿದ್ದ ಈತ ದೇಶದಲ್ಲಿ IPS ಹುದ್ದೆ ಅಲಂಕರಿಸಿದ್ದಾನೆ. ಬಿಟೆಕ್ ಪದವೀಧರ ಈ ಕುರಿಗಾಯಿ ಪೋಸ್ಟ್ ಆಫೀಸ್ ಹುದ್ದೆಗೆ ಗುಡ್ ಬೈ. ಈ ಕುರಿಗಾಯಿಯ ಗುರಿ IPS. ಸಿದ್ದಪ್ಪ ಹಾಗೂ ಬಾಳವ್ವ ದಂಪತಿಯ 3ನೇ ಮಗನಾಗಿ ಜನಿಸಿದ ಬೀರಪ್ಪ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ತನ್ನೂರು ಯಮಗೆಯಲ್ಲಿ ಮುಗಿಸಿದ್ದಾನೆ. ನಂತರ PU ಶಿಕ್ಷಣವನ್ನು ವಿಜ್ಞಾನ ವಿಭಾಗದಲ್ಲಿ ಮುಗಿಸಿ ನಂತರ ಬಿಟೆಕ್ ಪದವಿ ಪಡೆದಿದ್ದಾನೆ. ಈತನ ಪ್ರತಿಭೆಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಕೂಡ ಸಿಕ್ಕಿತ್ತು. ಅಷ್ಟಕ್ಕೆ ತೃಪ್ತಿ ಹೊಂದದ ಬೀರಪ್ಪ ಅದಕ್ಕೆ ರಾಜೀನಾಮೆ ನೀಡಿ 2021ರಿಂದ UPSC ಪರೀಕ್ಷೆಗೆ ತಯಾರಿ ಆರಂಭಿಸಿದ್ರು. UPSC ಪರೀಕ್ಷೆಯನ್ನು ಪಾಸ್ ಆಗಲೇಬೇಕು ಎಂದು ಹಠ ಹಿಡಿದು ಛಲದಂಕಮಲ್ಲನ ರೀತಿ ತಯಾರಿ ನಡೆಸಿ ಕಡೆಗೆ 3ನೇ ಪ್ರಯತ್ನದಲ್ಲಿ UPSCಯಲ್ಲಿ ದೇಶಕ್ಕೆ 551ನೇ ರ್ಯಾಂಕ್ ಪಡೆಯುವುದರ ಮೂಲಕ ತನ್ನ ಕನಸು ನನಸಾಗಿಸಿಕೊಂಡಿದ್ದಾನೆ. 3ನೇ ಪ್ರಯತ್ನದಲ್ಲಿ ಸಿಕ್ಕಿತು ಫಲ. ಇಂಟರ್ವ್ಯೂನಲ್ಲೂ ಪಾಸ್. ಇವರದು ಬಡ ಕುಟುಂಬ. ಬೀರಪ್ಪನ ತಂದೆ ಸಿದ್ದಪ್ಪನಿಗೆ ತಾನು ಸೈನ್ಯದಲ್ಲಿ ಕೆಲಸ ಮಾಡಬೇಕು ಎಂಬ ಆಸೆ ಇತ್ತು. ಆದರೆ ಅದು ಕೈಗೂಡಲು ಆಗಲಿಲ್ಲ. ಹೀಗಾಗಿ ಸಿದ್ದಪ್ಪನ ಮೊದಲ ಮಗ ಅಂದರೆ ಬೀರಪ್ಪನ ಅಣ್ಣ ತಾನು ಸೈನ್ಯಕ್ಕೆ ಸೇರಿ ತಂದೆಯ ಆಸೆ ಈಡೇರಿಸಿದ್ದಾನೆ. ಸದ್ಯ UPSCಯಲ್ಲಿ 3ನೇ ಪ್ರಯತ್ನಕ್ಕೆ ತೇರ್ಗಡೆ ಹೊಂದಿದ ಬೀರಪ್ಪ ಮೊದಲ ಪ್ರಯತ್ನದಲ್ಲಿ 30 ಹಾಗೂ 2ನೇ ಪ್ರಯತ್ನದಲ್ಲಿ ಕೇವಲ 3 ಅಂಕದಿಂದ ಹಿಂದೆ ಬಿದ್ದಿದ್ದ. ಆದರೆ ಛಲವನ್ನು ಬಿಡದೆ ಎಡಬಿಡದೆ ಓದಿ ಸದ್ಯ ಪ್ರಿಲಿಮಿನರಿ ಹಾಗೂ ಮೇನ್ಸ್ ಎಕ್ಸಾಮ್ ಪಾಸ್ ಆಗಿ ಇಂಟರ್ವ್ಯೂನಲ್ಲೂ ಪಾಸ್ ಆಗಿದ್ದಾರೆ. ಇನ್ನು ಬೀರಪ್ಪನ ಈ ಸಾಧನೆ ಗೊತ್ತಾಗ್ತಿದ್ದಂತೆ ರಾಜ್ಯದ CM ಸಿದ್ದರಾಮಯ್ಯ ಸಹ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ.
IAS IPS ಆಗಬೇಕು ಅಂತ ಅದೆಷ್ಟೋ ಜನರು ಕನಸು ಕಾಣ್ತಾರೆ, ಲಕ್ಷಾಂತರ ಜನರು ಪ್ರಯತ್ನ ಪಡ್ತಾರೆ. ಆದರೆ ಕೆಲವರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಸದ್ಯ ಕುರಿಗಾಯಿಯ ಅದೃಷ್ಟ ಖುಲಾಯಿಸಿದೆ. ಜನರಿಗೆ ಉತ್ತಮ ಆಡಳಿತ ನೀಡಬೇಕು ಎನ್ನುವ ಕನಸನ್ನು ಬೀರಪ್ಪ ಹೊಂದಿದ್ದು, ಕುರಿಗಾಹಿ ಯುವಕನೋರ್ವ ತನ್ನ ನಿರಂತರ ಶ್ರಮದಿಂದ ದೇಶದ ಅತ್ಯುನ್ನತ ಪರೀಕ್ಷೆಯಲ್ಲಿ ಪಾಸಾಗಿದ್ದಕ್ಕೆ ಸಂಬಂಧಿಕರು ಮತ್ತು ಇತರೆ ಕುರಿಗಾಯಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸನ್ಮಾನ ಮಾಡಿ ಆತನಿಗೆ ಕುರಿ ಗಿಫ್ಟ್ ನೀಡಿ ಶುಭ ಹಾರೈಸಿದ್ದಾರೆ. ಅದೇನೇ ಇದ್ರೂ ಮಕ್ಕಳಿಗಾಗಿ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ದೇಶದ ಆಸ್ತಿ ಮಾಡಿ ಅಂತ ಹೇಳ್ತಾರೆ. ಈ ಬಡ ಕುಟುಂಬದವರು ಸಹ ಅದನ್ನೇ ಮಾಡಿದ್ದಾರೆ. ಭವಿಷ್ಯದಲ್ಲಿ ಬೀರಪ್ಪ ಉತ್ತಮ ಕೆಲಸ ಮಾಡಿ ಸೈ ಎನಿಸಿಕೊಂಡು ಹೆತ್ತವರಿಗೂ ಊರಿಗೂ ದೇಶಕ್ಕೆ ಕೀರ್ತಿ ತರಲಿ ಅನ್ನೋದೇ ಎಲ್ಲರ ಆಶಯ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.